ಸಮಾನ ಮನಸ್ಕರು ಆತ್ಮಸಾಕ್ಷಿ ಮತಗಳು ಬರ್ತಾವೆ, ಕುಪೇಂದ್ರ ರೆಡ್ಡಿ ಗೆಲ್ತಾರೆ ಅಂತ ಎಚ್.ಡಿ. ರೇವಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆತ್ಮಸಾಕ್ಷಿ ಮತಗಳು ಅಂತ ಇದೆಯಾ ಅಂತ ಇದಕ್ಕೆ ಸಿಎಂ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲರೂ ಗೆಲ್ಲಬೇಕು ಅಂತಾನೆ ಅಭ್ಯರ್ಥಿಗಳನ್ನ ಹಾಕೋದು, ಮತಗಳೇ ಇಲ್ಲದೆ ಇದ್ದಾಗ ಅಭ್ಯರ್ಥಿ ಹೆಂಗ್ ಗೆಲ್ಲಕ್ ಸಾಧ್ಯ? ಆತ್ಮಸಾಕ್ಷಿ ಮತಗಳಿರುತ್ತೆ, ಗೆಲ್ತಾರೆ ಕುಪೇಂದ್ರ ರೆಡ್ಡಿ ಅಂತ ರೇವಣ್ಣ ಹೇಳಿದ್ರೆ, ಈ ಆತ್ಮಸಾಕ್ಷಿ ಮತಗಳಂತ ಹೇಳ್ತಾ ಇದ್ದೀರಲ್ಲ, ಅದು ಇರ್ತಾವ ಅಂತೇಳಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಸಮಾನ ಮನಸ್ಕರು ಸಮಾನ ಮನಸ್ಕರರು ಊಟ ಆಗ್ತಾರೆ. ಕುಪೇಂದ್ರ ಎಲೆಕ್ಷನ್ ನಿಂತಿದ್ದಾರೆ. ಅವ್ರು ಒಳ್ಳೆದಾಗುತ್ತೆ. ಸಾಯಂಕಾಲ 6 ಗಂಟೆಗೆ ಎಲ್ಲ ಗೊತ್ತಾಯ್ತು. ಆತ್ಮಸಾಕ್ಷಿ ಮತಗಳು ಎಷ್ಟು ಬರ್ತವೆ ಸರ್? ನಾನು ಎಷ್ಟು ಬರುತ್ತೆ ಏನು ಅಂತ ಈಗ ಹೇಳಲ್ಲ. ಸಾಯಂಕಾಲ 6 ಗಂಟೆ ಮೇಲೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಯಾರು ಸಮಾನ ಮನಸ್ಕರನ್ನ ಕೊಡಿ, ಇವತ್ತು 9 ತಿಂಗಳಿಂದ ಏನು ಕೆಲಸ ಇಲ್ಲ ಅಂತ ಅದ್ರ ಮೇಲೆ ಬಿಟ್ಟು ಚಂದ್ರಶೇಖರ್ ಮತ್ತೆ ಹುಸೇನ್ ಮೂರು ಅಭ್ಯರ್ಥಿಗಳು ಗೆಲ್ತಾರೆ. ಜೆಡಿಎಸ್ 5ನೇ ಅಭ್ಯರ್ಥಿ ಸೋಲ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಮುಖಬಂಧನೂ ಇಲ್ಲ, ಸೋಲೋದು ಗ್ಯಾರಂಟಿ. ಇನ್ನು ಆಮಿಷ ಒಡ್ಡೋದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಸೆ ಆಮಿಷ ಒಡ್ಡೋದು ಜೆಡಿಎಸ್ನವರು ಮಾತ್ರ, ಅವರಿಗೆ ಆತ್ಮನೇ ಇಲ್ಲ, ಇನ್ನು ಅವರಿಗೆ ಆತ್ಮಸಾಕ್ಷಿ ಎಲ್ಲಿಂದ ಅಂತ ಹೇಳಿ ಸಿಎಂ ಕಿಡಿಕಾರಿದ್ದಾರೆ. ಈಗ ನಾನು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಅದೇನೋ ಆಮಿಷಗಳನ್ನು ಒಡ್ಡಿದ್ರು, ಧಮಕಿ ಹಾಕಿದ್ರು, ಇದೆಲ್ಲವನ್ನ ಅವರೇನು ಹೇಳ್ತಾ ಇದ್ದಾರೆ. ಆಮಿಷ ಒಡ್ತಕ್ಕಂಥದ್ದು, ಧಮಕಿ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವರ ಮೇಲೆ ಆಮಿಷ ಒಡ್ತಂಥ ಕೆಲಸಗಳೇನು ನಡೀತು, ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು. JDSನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ನಮ್ಮ ಏನು ಬದ್ಧತೆ ನಮಗೇನು ಬೇಕಾಗಿದೆ, ನಮ್ಮ ಶಾಸಕರುಗಳು ನಿಷ್ಠೆಯಿಂದಿದ್ದಾರೆ. ನಾವು ಯಾವತ್ತೂ ಕೂಡ ನಮಗೆ ಸಬ್ಸಿಡೆಂಟ್ ಓಟ್ ಇರುವಾಗ ಆಸೆ ಆಮಿಷ ಓಡಿಸ್ತಕ್ಕಂಥ ಪ್ರಮೇಯ ಏನು ಬರ್ತದೆ, ನಮಗೆ 135 + 1 136 ಓಟಿದೆ. ಆಮೇಲೆ ಇಂಡಿಪೆಂಡೆಂಟ್ಸ್ ಲತಾ ಪ್ರಕಾಶ್ ಮಲ್ಲಿಕಾರ್ಜುನ್, ಆಮೇಲೆ ಪುಟ್ಟಣ್ಣಯ್ಯ ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಟ್ಟಸ್ವಾಮಿ ಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ, ಇಷ್ಟೆಲ್ಲ ಓಟ್ ಇದ್ಮೇಲೆ ನಮಗೆ ಆಸೆ ಆಕಾಂಕ್ಷೆ ತೋರಿಸ್ಬೇಕಂತ ಪ್ರಮೇಯ ಇದೆ. ಆಸೆ ಆಮಿಷಗಳನ್ನು ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡಿಸ್ತಕ್ಕಂಥವ್ರು JDSನವರು, ಬಿಜೆಪಿಯವರು. ಇನ್ನು ನಾನು ಹಾಗೇನೆ ಕುಪೇಂದ್ರ ರೆಡ್ಡಿ ಇಬ್ರು ಗೆದ್ದೇ ಗೆಲ್ತೀವಿ, ನಾಮಪತ್ರ ವೇಳೆಯೇ ಗೆಲ್ಲೋಗ್ಬೇಕಾದ ತಂತ್ರ ಆಗಿದೆ ಅಂತ ಹೇಳಿ ನ್ಯೂಸ್ 18ಗೆ ಬಿಜೆಪಿ ಅಭ್ಯರ್ಥಿ ನಾರಾಯಣ ಭಾಂಡಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಷೇತರ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಅಸಮಾಧಾನಿತ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ದೋಸ್ತಿ ನಾಯಕರು ನಿರಂತರವಾಗಿ ಮಾಡ್ತಾ ಇದ್ರು. ಆಲ್ರೆಡಿ ಈಗ ಸೋಲನ್ನ ಒಪ್ಕೊಂಡಂಗೆ ಕುಮಾರಸ್ವಾಮಿ ಅವರು ಕಾಣಿಸ್ತಾ ಇದ್ರೆ, ಮತ್ತೊಬ್ಬ ಬಿಜೆಪಿ ಅಭ್ಯರ್ಥಿ ನಾರಾಯಣ ಭಾಂಡಗೆ ಇಲ್ಲ ನಾನು ಗೆಲ್ತೀನಿ, ಕುಪೇಂದ್ರ ರೆಡ್ಡಿ ಅವರು ಕೂಡ ಗೆಲ್ತಾರೆ, ಅದಕ್ಕೆ ಬೇಕಾದಂತ ತಂತ್ರ ಆಲ್ರೆಡಿ ಆಗಿದೆ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನನ್ನನ್ನು ಗುರುತಿಸಿ ವರಿಷ್ಠರು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನ್ಯೂಸ್ 18ಗೆ ಬಿಜೆಪಿ ಅಭ್ಯರ್ಥಿ ನಾರಾಯಣ ಭಾಂಡಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾಂಡಗೆ ಅವರು ಇದ್ದಾರೆ ಸರ್. ನಾರಾಯಣ ಸಾಬ್ ಭಾಂಡಗೆ ಯಾರು, ಮುಖ್ಯವಾಗಿ ನಿಮಗೆ ಗುರುತಿಸಿ ಬಿಜೆಪಿ ಹೈಕಮಾಂಡ್ ಯಾಕೆ ಟಿಕೆಟ್ ಅನ್ನು ಕೊಡ್ತು? ನನಗೆ ವಿಧಾನ ಪರಿಷತ್ತಿನ MLC ಕೂಡ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಗುರುತಿಸಿ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ಅವನ ಕ್ಷಮತೆ ನೋಡು, ಪಕ್ಷದ ಬಗ್ಗೆ ಇರತಕ್ಕಂತಹ ನಿಷ್ಠತೆಯನ್ನು ನೋಡಿ, ಕಮಿಟ್ಮೆಂಟು, ತತ್ವ ಸಿದ್ಧಾಂತದ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾರಿದ್ದಾರೆ ಅಂಥವ್ರನ್ನ ಹುಡುಕಿ ಭಾರತೀಯ ಜನತಾ ಪಾರ್ಟಿ ಅವತ್ತಿಗೂ ನನಗೆ MLC ಮಾಡಿದೆ. ಇವತ್ತಿಗೂ ಸಹಿತ ಅದೇ ಒಂದು ಪೆನಲ್ ಮೇಲೆ, ಅದೇ ಒಂದು ರೀತಿಯಲ್ಲಿ ಇವತ್ತು ನನಗೆ ರಾಜ್ಯಸಭಾ ಸದಸ್ಯ ಅಭ್ಯರ್ಥಿ ಕೂಡ ಮಾಡಿದೆ. ಇವತ್ತು ಚುನಾವಣೆ ನಡೀತಾ ಇದೆ, ಯಾವ ರೀತಿಯಾಗಿ ಮತಗಳು ಬರ್ತವೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದೀರಿ, ಮತ್ತೆ ಗೆಲ್ಲುವಂತ ವಿಶ್ವಾಸ ಇದೆಯಾ ತಮಗೆ? ನಿಶ್ಚಿತವಾಗಿ ಪ್ರಶ್ನೆನೇ ಇಲ್ಲ, ನಾನು ಗೆಲ್ಲತಕ್ಕಂಥ ಪ್ರಶ್ನೆನೇ ಇಲ್ಲ.
ನನ್ನ ಜೊತೆಗೆ ಕುಪೇಂದ್ರ ಅವರು ಕೂಡ ಗೆಲ್ತಾರೆ. ಹೀಗಾಗಿ ಅವರಿಗೆ ಅವ್ರದೇ ಆದಂಥ ಕೆಲವು ಸ್ನೇಹಿತರು ಎಲ್ಲ ಪಕ್ಷದಲ್ಲಿ ಇರೋದರಿಂದ ಕೆಲವರು ಆತ್ಮಸಾಕ್ಷಿಯಾಗಿ ಹಿಂದಕ್ಕೂ ಮತ ಹಾಕಿದ್ದಾರೆ. ಅದೇ ರೀತಿ ಮತ ಹಾಕು ಅವರು ಕೂಡ ಗೆಲ್ತಾರೆ, ನಾನು ಕೂಡ ಗೆದ್ದೇ ಗೆಲ್ತೇನೆ. ಎಲ್ಲೋ ಒಂದ್ ಕಡೆ ಆತಂಕ ಇದೆಯಾ ಸರ್ ಮೈತ್ರಿ ಅಭ್ಯರ್ಥಿಗಳಿಗೆ? ನಿಮ್ದೇನೋ ಸಲೀಸಾಗಿ ಆಗ್ಬೋದು, ಆದ್ರೆ ಕುಪೇಂದ್ರ ರೆಡ್ಡಿ ಅವರಿಗೆ ಬರ್ತಕ್ಕಂಥ ಮತಗಳು, ವಿಶ್ವಾಸ ಮತಗಳು ಬರ್ತವೆ ಅಂತ ನಿರೀಕ್ಷೆಯಲ್ಲಿ ಇದ್ದಾರೆ ಅವರು. ಆದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ನವರು ಆ ಒಂದು ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಆತಂಕ ಇದೆಯಾ ಅಂತ? ಹೊರನೋಟಕ್ಕೆ ಹಾಗೆ ಸಾಮಾನ್ಯ ಕಾಣಿಸ್ತದೆ, ಇಲ್ಲಂತಲ್ಲ, ಯಾರಿಗಾದ್ರೂ ಕಾಣಿಸ್ತದೆ 5-6 ಓಟು ಕಡಿಮೆ ಇದೆ, ಹೇಗೆ ಗೆಲ್ತಾರೆ ಅಂತ. ಇದು ಸಹಜವಾಗಿ ಎಲ್ಲರಿಗೂ ಇರ್ತಕ್ಕಂಥ ಆತಂಕ. ಆದರೆ ನಾಮಪತ್ರವನ್ನು ಸಲ್ಲಿಸುವಾಗಲೇ ಇದೆಲ್ಲ ವಿಚಾರವನ್ನು ಮಾಡಿಯೇ ಅವರಿಗೆ ನಾಮಪತ್ರ ಸಲ್ಲಿಸಲಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಅವರಿಗೆ ಅವರದೇ ಆದಂಥ ಸ್ನೇಹಿತರು ಎಲ್ಲ ಕಡೆ ಇರುವುದರಿಂದ ಆತ್ಮಸಾಕ್ಷಿಯ ಮತದಾನ ಯಾವ ರೀತಿ ಹಿಂದೂ ಕೂಡ ಅನೇಕ ಬಾರಿ ಆಗಿದೆ, ಅದೇ ರೀತಿ ಆತ್ಮಸಾಕ್ಷಿ ಮತದಾನ ಆಗಿ ಕುಪೇಂದ್ರ ಅವರು ಕೂಡ ನಿಶ್ಚಿತವಾಗಿ ಗೆಲ್ತಾರೆ. ನಾವು ಇಬ್ಬರೂ ರಾಜ್ಯಸಭೆಗೆ ಹೋಗ್ತೇವೆ. ಕಡೆ ಈಗ ಇರತಕ್ಕಂಥ ಶಾಸಕರು ಇಲ್ಲೊಂದು ಕಡೆ ಕೇಂದ್ರ ಸರ್ಕಾರದ ಬಗ್ಗೆ ಸ್ವಲ್ಪ ಮೆಚ್ಚುಗೆ ಇದ್ದಾರೆ, ಆ ಕಾರಣಕ್ಕೋಸ್ಕರವಾಗಿ ಮತಗಳು ಬರಬಹುದು ಬಿಜೆಪಿ ಜೆಡಿಎಸ್ಗೆ ಅನ್ನುವಂಥದ್ದು. ನಾನು ಪ್ರಾರಂಭದಲ್ಲೇ ನಿಶ್ಚಿತವಾಗಿಯೂ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಜನ ಇದ್ದಾರೆ. ಯಾಕೆ ದೇಶಕ್ಕೆ ಒಂದು ಸದೃಢ ನೇತೃತ್ವ ಬೇಕಾಗಿದೆ. ದೇಶವನ್ನು ಮುಂದೆ ನಡೆಸಿಕೊಂಡು ಹೋಗ್ತಕ್ಕಂಥದ್ದು, ಎಲ್ಲರನ್ನು ಜೊತೆ ಕೂಡಿಸ್ಕೊಂಡು ಹೋಗ್ತಕ್ಕಂಥವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಈ ರೀತಿಯ ಒಬ್ಬ ನಾಯಕತ್ವ ದೇಶಕ್ಕೆ ಬೇಕಾಗಿದೆ. ಅದು ಕೇವಲ ನರೇಂದ್ರ ಮೋದಿಯಲ್ಲಿ ದೇಶದ ಜನ ಕಾಣ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸ, ಇದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಈ ಸಭೆಯಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ನಿಶ್ಚಿತವಾಗಿ 400 ಸೀಟನ್ನು ನಾವು ಗೆಲ್ತೇವೆ. ಇದಿಷ್ಟು ನಾರಾಯಣ ಶಾ ಬಾಂಡಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.